ನಮಸ್ತೆ ಗುರುಜಿ. ಆ ಗುರುಜಿ, ನನ್ನ ಹೆಸರು ವಿದ್ಯಾ ಕುಂಚನೂರ್ ಅಂತ. ನಾನು ತುಮಕೂರು ಡಿಸ್ಟ್ರಿಕ್ಟ್ ಹುಳಿಯಾರು ಅಂತ ಅಲ್ಲಿಂದ ಮಾತಾಡ್ತಾ ಇದ್ದೀನಿ. ನನಗೆ ಇಲ್ಲಿ ಚಂದನ ಅಕ್ಕ ಅಂತ ಹೇಳ್ಬಿಟ್ಟು ಅವರು L2 ಕಂಪ್ಲೀಟ್ ಮಾಡ್ಕೊಂಡಿದ್ರು. ಅವರು ನನ್ಗೆ ಇದನ್ನ ಪರಿಚಯ ಮಾಡಿದ್ರು, ಫಸ್ಟ್ ಹೇಳಿದ್ರು ಇದ್ರ ಬಗ್ಗೆ. ನಾನು ಆಕ್ಚುಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಿದ್ದೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಮಾಡಿ ಅಂತ ಹೇಳಿದ್ರು. ಆಮೇಲೆ ನಾನು ಜಾಯಿನ್ ಆದೆ L1ಗೆ. ತುಂಬಾನೇ ಖುಷಿ ಅನಿಸ್ತಾ ಇದೆ ಗುರುಜಿ. ನನ್ನ ಏಜ್ ಬಂದು 50 ಇಯರ್ಸ್. ನನಗೆ ಆಕ್ಚುಲಿ ನಾನ್ ಸೇರ್ಕೊಂಡಿದ್ ಬರೀ ವೆಯ್ಟ್ ಲಾಸ್ಗೆ ಅಂತಾನೆ. ಆದ್ರೆ ನನ್ಗೆ ಮುಖದಲ್ಲಿ ಲೆಫ್ಟ್ ಸೈಡ್ ಫೇಶಿಯಲ್ ಸ್ವೆಲ್ಲಿಂಗ್ ಇತ್ತು. ಅದು ಪೂರ್ತಿಯಾಗಿ ತನ್ನಷ್ಟಕ್ಕೆ ತಾನೇನೆ ಕಡಿಮೆ ಆಯ್ತು. ನಾನೇನು ತೋರ್ಸ್ಕೊಳಕ್ ಹೋಗ್ಲಿಲ್ಲ, ಏನಿಲ್ಲ. ಆಮೇಲೆ ವೆಯ್ಟ್ ಲಾಸ್ ಕೂಡ ಆಗಿದೆ. 7 ಡೇಸ್ ಅಲ್ಲೇ ನನ್ಗೆ 2 ಕೆಜಿಸ್ ಡೌನ್ ಆಗಿತ್ತು ಗುರುಜಿ. ನಾನು ಆಮೇಲೆ ಚೆಕ್ ಮಾಡ್ಕೊಂಡಿಲ್ಲ, ಬಟ್ ನನಗೆ ಲೈಟ್ ಫೀಲ್ ಆಗ್ತಾ ಇದೆ ಇವಾಗ. ತುಂಬಾನೇ ಖುಷಿ ಅನ್ನಿಸ್ತಾ ಇದೆ. ಆಮೇಲೆ ಸ್ಕಿನ್ ಕೂಡ ಚೇಂಜ್ ಆಗಿದೆ, ಸ್ಕಿನ್ ಕಾಂಪ್ಲೆಕ್ಷನ್ ಅಂತ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ತುಂಬಾ ಖುಷಿ ಅನ್ಸುತ್ತೆ ಅದೆಲ್ಲ. ಆಮೇಲೆ ಮೆಡಿಟೇಷನ್ ಎಲ್ಲ ಮಾಡ್ತಿರ್ತಿದ್ ನಾನ್ ಮುಂಚೆಯಿಂದನೂ ಮಾಡ್ತಾ ಇದ್ದೆ. ಬಟ್ ಈಗ ಇನ್ನೂ ಮನಸ್ ಕೊಟ್ಟು ಮಾಡೋ ಹಾಗೆ ಆಗ್ತಾ ಇದೆ. ಅಂದ್ರೆ ಸ್ಪಿರಿಚುವಲ್ ಬುಕ್ಸ್ ಎಲ್ಲ ಓದೋಕೆ ಆ ಅರ್ಥ ಚೆನ್ನಾಗ್ ಆಗ್ತಾ ಇದೆ. ಮತ್ತೆ ಓದ್ಬೇಕು ಅಂತ ತನ್ನಷ್ಟಕ್ಕೆ ತಾನೇ ಒಳಗಡೆಯಿಂದ ಮನ್ಸು ಬರ್ತಾ ಇದೆ ಗುರುಜಿ. ಆಮೇಲೆ ಧ್ಯಾನ ಕೂಡ ಚೆನ್ನಾಗ್ ಆಗ್ತಾ ಇದೆ. ಮತ್ ನನಗೊಂದ್ ಸ್ವಲ್ಪನೂ ಸುಸ್ತಾಗ್ತಿರ್ಲಿಲ್ಲ. ಇದು ಪೂರ್ತಿ 24 ಡೇಸ್ ಅಲ್ಲಿ ಒಂದೇ ಒಂದಿನ ಸುಸ್ತ್ ಅನ್ಸ್ತಿರ್ಲಿಲ್ಲ. ಆಕ್ಚುಲಿ ನಾನು ಯಾವಾಗ ಊಟ ಮಾಡಿ ನಾನು ಟೀಚರ್ ಬೈ ಪ್ರೊಫೆಷನ್. ಕ್ಲಾಸ್ ಎಲ್ಲ ತಗೊಳ್ತಿದ್ರೆ ಅಥವಾ ಯಾರಾದ್ರೂ ಜೊತೆ ನಾನು ಕೂತ್ಕೊಂಡ್ ಮಾತಾಡ್ತಿದ್ರೂನು ಕೂಡ ನನ್ಗೆ ಆಕಳಿಕೆ ಬರ್ತಿತ್ತು. ನನಗೆ ಅದು ಒಂಥರ ಅಸಹ್ಯ ಅನಿಸ್ತಾ ಇರ್ತಿತ್ತು. ಏನು ನಾನ್ ಮಾತಾಡ್ತಿರ್ಬೇಕಿದ್ರೆ ಇನ್ನೊಬ್ರ ಜೊತೆಗೆ ಅವ್ರು ಏನ್ ಅನ್ಕೊಳ್ತಾರೆ ನನ್ ಬಗ್ಗೆ ಅನ್ನೋ ಹಾಗೆ. ಬಟ್ ಈ ಫಾಸ್ಟಿಂಗ್ ನಲ್ಲಿ ನನ್ಗೆ ಒಂದ್ ಸ್ವಲ್ಪನೂ ಆ ತರ ಫೀಲಿಂಗೇ ಬರ್ಲಿಲ್ಲ. ತುಂಬಾನೇ ಚೆನ್ನಾಗನ್ನದೆ. ಆಮೇಲೆ ಡೈಜೆಸ್ಟಿವ್ ಇಶ್ಯೂಸ್ ಅಂದ್ರೆ ಲೈಕ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇತ್ತು ಸ್ವಲ್ಪ. ಅದು ಕೂಡ ಏನು ತೊಂದ್ರೆ ಅನಿಸ್ಲೇ ಇಲ್ಲ. ನನ್ಗೆ ಹೊಟ್ಟೆ ತನ್ನಷ್ಟಕ್ಕೆ ತಾನೇ ಥ್ಯಾಂಕ್ಸ್ ಹೇಳ್ತಾ ಇದೆ ಅನಿಸ್ತಾ ಇತ್ತು. ಆ ಆಮೇಲೆ ನನ್ ನಾನು ಪೂರ್ತಿ ದಿನ ಲೈಕ್ ಎನರ್ಜೆಟಿಕ್ ಆಗಿರ್ತಿದ್ದೆ. ಏನು ಆತರ ಲೈಕ್ ಸುಸ್ತು, ಸೋಲು ಆತರ ಏನೂ ಅನಿಸ್ಲಿಲ್ಲ. ಎಷ್ಟು ಕೆಲಸ ಮಾಡಿದ್ರು ಸಹ ನಾನು ಆರಾಮಾಗೇ ಇದ್ದೆ. ಇನ್ನೂ ಆಕ್ಟಿವ್ ಇದೀನಿ ಅಂತ ಅನಿಸ್ತಾ ಇತ್ತು ಮುಂಚೆಗಿಂತನೂ ಕೂಡ. ಬಾಡಿ ವೇಟ್ ಫೀಲ್ ಆಗ್ತಾ ಇರೋದಂತೂ ತುಂಬಾ ತುಂಬಾ ಖುಷಿ ಆಗಿದೆ ಗುರುಜಿ. ನಿಮ್ಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಆಮೇಲೆ ಥ್ರೂ ಔಟ್ ಡ್ಯೂರೇಷನ್ 24 ಡೇಸ್‌ನು ಕೂಡ ನನ್ಗೆ ತುಮಕೂರಿಂದ ಮಮತಾ ರಾಘವೇಂದ್ರ ಅಂತ ಅವರು ಸಿಸ್ಟರ್, ಮತ್ತೆ ಇನ್ನೊಬ್ರು ಅಶ್ವಿನಿ ಅಶೋಕ್ ಅಂತ ಬೆಂಗಳೂರಿಂದ ಅವರು, ಮತ್ತೆ ನನ್ಗೆ ಇಂಟ್ರೊಡ್ಯೂಸ್ ಮಾಡಿದವರು ಇದು ಮಾಡ್ತಾನೆ ಇದ್ರು. ನನ್ ಫಾಲೋ ಅಪ್ ಮಾಡ್ತಾನೆ ಇದ್ರು. ತುಂಬಾ ಚೆನ್ನಾಗ್ ಗೈಡೆನ್ಸ್ ಕೂಡಾನು ಕೊಟ್ರು ಗುರುಜಿ. ಆ ನಿಮ್ಮ ಆಶೀರ್ವಾದ ಸಿಕ್ಕಿದ್ದು ನನಗೆ ತುಂಬಾನೇ ಖುಷಿ ಆಗಿದೆ. ಆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಲದು ಗುರುಜಿ. ನಿಮ್ಮ ಪಾದಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನ ತಿಳಿಸ್ತೀನಿ ಗುರುಜಿ. ಥ್ಯಾಂಕ್ ಯು ಗುರುಜಿ. ಅನಂತ ಅನಂತ ಧನ್ಯವಾದಗಳು ಗುರುಜಿ.